ನಿಮಗೆ ಅಷ್ಟ ಆಯ್ತಾ? ಇವ್ನು ನೋಡಕ್ಕೆ ಇಟ್ಟೆ ಇಟ್ಟವನೇ MCS ಮಾಡೋದೆಲ್ಲ ಎಂಥ ಕೆಲಸ ಅಂದರೆ ನೋಡಿ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ RXದು. ನಮ್ಮ ಜಾಕಿ ನಮ್ಮ ಬೀಟಲು ಅದಾದಮೇಲೆ RXು ಯಾವ ಸರ್ಕಲಲ್ಲಿ ಐತೆ ಹಂಗೆ ಮಲ್ಕೊಂಡವನೆ. ನಮಸ್ಕಾರ, ನಾನು ನಿಮ್ಮ ಬಾಲಾಜಿ MCS. ಇವತ್ತು ನಾವು ಎಲ್ಲಿಗೆ ಹೊರಟ್ವಿ ಅಂದರೆ ಮೈಸೂರಿಗೆ ಹೊರಟ್ವಿ. ಸೊ ಬೆಳಗ್ಗೆ ಇವಾಗ 6 ಗಂಟೆ ಆಗ್ತಾ ಇದೆ ಟೈಮು. ಯಾರ್ಯಾರು ಹೊರಟ್ವಿ ಅಂದರೆ ಟೋಟಲ್ 5 ಗಾಡಿ ನೋಡಿ. ನಮ್ಮ ಜಾಕಿ, ನಮ್ಮ ಬೀಟಲು, ಅದಾದಮೇಲೆ RXು, ಡ್ಯೂಕ್ 200. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ. ಆಗಲೇ ಟೈಮ್ ಆಗಿಬಿಟ್ಟೈತೆ. ಸೊ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಟ್ಯಾಂಕೆಲ್ಲ ಫುಲ್ ಮಾಡಿಕೊಂಡು ಇಲ್ಲಿ ಲೈನ್ ಅಪ್ ಮಾಡಿದ್ದೀವಿ ಇವಾಗ. ಸೊ ಬನ್ನಿ, ಹಾಗೆ ಮಿಕ್ಕಿದೆಲ್ಲ ನಾನು ಮೋಟೋ ಬ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬನ್ನಿ, ಮಿಕ್ಕಿದೆಲ್ಲ ನಾನು ಮೋಟೋ ಬ್ಲಾಗಿಂಗಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬನ್ನಿ, ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ರೈಡ್ನ ಸ್ಟಾರ್ಟ್ ಮಾಡಾಯಿತು. ಟೈಮ್ ಎಷ್ಟಾಯಿತು ಅಂದರೆ ಇವಾಗ 6:30 ಆಯಿತು. ಆ್ಯಕ್ಚುಲಿ ಬೆಳಗ್ಗೆ 4 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು ನಾವು 6:30ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಅಂದರೆ 4 ಗಂಟೆಗೆ ಎಲ್ಲರೂ ನಮ್ಮ ಪಾಪ ಮನೇಲಿ ಮಲಗಿದ್ದು, 4 ಗಂಟೆಗೆ ಎದ್ದು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಏನು ಚೇಂಜ್ ಆಯಿತೋ ಗೊತ್ತಿಲ್ಲ, ಎಲ್ಲರೂ 3 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಬರ್ತೀನಿ ಅಂತ ಹೋಗ್ಬಿಟ್ಟು ಏನಾಯಿತು, ಎಲ್ಲರೂ ಮಲ್ಕೊಬಿಟ್ಟಿದ್ದೀವಿ. ನಾನು ಮಲ್ಕೊಬಿಟ್ಟಿದ್ದೀನಿ. ಆಮೇಲೆ ಒಬ್ರಿಗೊಬ್ರು ಫೋನ್ ಮೇಲೆ ಫೋನ್ ಮಾಡಿ ಎಲ್ಲರೂ ಎದ್ದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ ಎಷ್ಟಾಯಿತು ಅಂದರೆ 6:30 ಆಯಿತು. MCS ಇನ್ನು ಮೈಸೂರಿಗೆ ಎಷ್ಟು ಕಿಲೋಮೀಟ್ರ್ ಆಯಿತು ಅಂದರೆ 150 ಕಿಲೋಮೀಟರ್ಸ್ ಐತೆ. ರೂಟ್ ಬಂದ್ಬಿಟ್ಟು ನಾರ್ಮಲ್ ಸರ್ವಿಸ್ ರೂಟ್ ಮೇಲೆ ಹೋಗ್ತಾ ಇಲ್ಲ, ನಾವು ಇವಾಗ ಕನಕಪುರ ರೂಟ್ ಮೇಲಿಂದ ಹೋಗ್ತಾ ಇದ್ದೀವಿ. ಸಿಗ್ನಲ್ ಮೇಲೆ ಸಿಗ್ನಲ್ ಅಪ್ಪ ಇಲ್ಲಿ ಇಲ್ಲ ಅಕ್ಕ. ಫೋನ್ಪೇಲಿ ಐತೆ ಅಮೌಂಟು, ಕ್ಯಾಶ್ ಇದ್ದರೆ ಕೊಡ್ಬೋದಾಗಿತ್ತು. ಫೋನ್ಪೇಲಿ ಐತೆ. ನಾನು ರೈಡಲ್ಲಿ ಮಾಡೋ ದೊಡ್ಡ ಮಿಸ್ಟೇಕ್ ಇದೆ MCS, ಕ್ಯಾಶೇ ಕ್ಯಾರಿ ಮಾಡಲ್ಲ, ಎಲ್ಲ ಫೋನ್ಪೇಲಿ ಇಟ್ಟಿರ್ತೀನಿ. ಇವೆಲ್ಲ ನಮ್ಮ ಲೋಕಲ್ ಅಲ್ವಾ, ಸೊ ಮೈಸೂರೆಲ್ಲ ಗೊತ್ತಿರೋ ಜಾಗನೇ. ನಾರ್ಮಲ್ ಎಲ್ಲ ಕಡೆನೂ QR ಕೋಡು ಫೋನ್ಪೇ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ನಾವು ಹಿಲ್ ಸ್ಟೇಷನು ಆ ಕಡೆ ಎಲ್ಲ ಹೋಗ್ತೀವಿ ಅಂದರೆ ನಮಗೆ ಕ್ಯಾಶ್ ಬೇಕಾಗುತ್ತೆ. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಹಿಲ್ ಸ್ಟೇಷನ್ ಹೋದಾಗ್ಲೂ ಕ್ಯಾಶ್ ತೊಗೊಂಡೋಗಲ್ಲ, ಮರ್ತೋಯ್ತೀನಿ, ಫೋನ್ಪೇ ನಂಬ್ಕೊಂಡು ಹೋಗ್ಬಿಡ್ತೀನಿ. ಆ ಟೈಮಲ್ಲಿ ಒಂದು 10-20 ರೂಪಾಯಲ್ಲೇ ಕ್ಯಾಶ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡ್ತಾರಲ್ಲ, ಅವರೇ ದೇವರು. ಈ ರೈಡ್ ಬಂದ್ಬಿಟ್ಟು ಒಂಥರ ಸ್ಪೆಷಲ್ ರೈಡ್ MCS. ಏನಕ್ಕೆ ಅಂದರೆ ಈ ರೈಡಲ್ಲಿ ನಮ್ಮ ಜಾಕಿನೂ ಅವನೇ ಆ್ಯಂಡ್ ನಮ್ಮ ಬೀಟಲ್ಲೂ ಅವನೇ. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಪಾದು ಅಂತವನಲ್ಲ, ಅವ್ನ ಒರಿಜಿನಲ್ ಹೆಸರು ರಾಹುಲ್ ಅಂತ. ಎಲ್ಲರೂ ಪಾದು ಅಂತ ಕರಿತೀವಿ. ನಮ್ಮ ಗ್ಯಾಂಗಲ್ಲಿ ಯಾರೂ ಒರಿಜಿನಲ್ ಹೆಸರಿಟ್ಟು ಕರೆಯಲ್ಲ, ಎಲ್ಲರಿಗೂ ಒಂದೊಂದು ಪೆಟ್ ನೇಮ್ ಐತೆ. ಸೊ ಅವ್ನು ಬಂದ್ಬಿಟ್ಟು ಡ್ಯೂಯಲಾಗೇ ಬರೋದಿತ್ತು, ಅಂದರೆ ಪಿಲಿಯನಾಗಿ ಬರೋದಿತ್ತು. ಆಮೇಲೆ ಏನಕ್ಕೆ ಅಂದ್ಬಿಟ್ಟು ನಮ್ಮ ಬೀಟಲ್ನ ಕೊಟ್ಬಿಟ್ಟೆ. ಸೊ ಇವಾಗ ಅವನು ಬೀಟಲ್ಲಿ ಓಡಿಸ್ಕೊಬರ್ತಾನೆ. ಸೊ ಒಂದೇ ರೈಡಲ್ಲಿ ನಮ್ಮ 2 ಗಾಡಿನೂ ಬರ್ತೈತೆ. ಅದೇ ಒಂಥರ ಖುಷಿ ಆ್ಯಂಡ್ ಸ್ಪೆಷಲ್ಲು ಕೂಡ ಈ ರೈಡು. ಈ ಟೈಮ್ಗೆ ಎಷ್ಟೊಂದು ಟ್ರಾಫಿಕ್ ಐತೆ ಗೊತ್ತಾ ಆ ರೋಡಲ್ಲಿ. ನಾವು ಅರ್ಲಿ ಮಾರ್ನಿಂಗ್ ಹೊರಟಿದೆ ಚೆನ್ನಾಗಿದ್ದಿರೋದು. ಆ್ಯಂಡ್ ಇನ್ನೊಂದು, ನಮಗೆ ಮೈಸೂರನ್ನು ತುಂಬ ದೂರ ಇಲ್ಲ MCS, ಜಾಸ್ತಿ ಕಿಲೋಮೀಟರ್ಸ್ಗಳು ಓಡಾಡಿ ಮೈಸೂರು ತುಂಬ ಹತ್ರನೇ ಇರೋ ಥರ ಆಗ್ಬಿಡ್ತು. ಅದರಿಂದ ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ಈ ಸನ್ರೈಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬಟ್ ಮಿಸ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ರೋಡಲ್ಲೂ ನಮ್ಮ ಚಿನ್ನೂನಪ್ಪ, ಗಾಡಿ ನೋಡಿದ್ರೆ ಸಾಕು ಆಟಾಡ್ಸ್ಕೊ ಬಂದ್ಬಿಡುತ್ತೆ. ಈ ರೈಡಲ್ಲಿ ನಮ್ಮ ಜೊತೆ ಫಾರ್ ದ ಫಸ್ಟ್ ಟೈಮ್ RXು ಬರ್ತಾಯಿದೆ MCS. ಈ RX ಯಾರ್ದು ಅಂದರೆ ನಮ್ಮ ಚಿದು ಯಾರು ಅಂತ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ನಮ್ಮ ಲಿಂಗು ಅವ್ರ ತಮ್ಮ, ಹಿಂದೆ ಅವನಲ್ಲ ಅವನೇ ಲಿಂಗು, ಅವ್ರ ತಮ್ಮನೇ ಚಿದು. ಅವನ ಹತ್ರ RX ಐತೆ. ಇವಾಗ RXು ಜಾಯ್ನ್ ಆಗಿದೆ ನಮ್ಮ ಹತ್ರ. RX ಬಂದ್ಬಿಟ್ಟು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿತ್ತು. ಸೊ ರೆಡಿಯಾಗಿ ಅವನು ರೈಡ್ ಹೋಗಬೇಕು ಅಂದ್ಕೊಂಡಿದ್ದ. ಇವಾಗ ನಮ್ಮ ಜೊತೆಗೆ ರೈಡಿಗೆ ಬಂದವನೇ. ಅವನು ಒಂದ್ಸರಿ ಹೋಗಿ ಬಂದಿದ್ದ ಲಾಂಗ್ ರೈಡು. ಎಲ್ಲಿ ಅಂದರೆ ಹೊರನಾಡಿಗೆ ಹೋಗಿ ಬಂದಿದ್ದ. ನಾವು ಲಾಸ್ಟ್ ರೈಡ್ ಹೋಗಿ ಬಂದ್ವಲ್ಲ, ಅಲ್ಲೇ ಹೋಗಿ ಬಂದಿದ್ದ. ಬಟ್ ನಮ್ಮ ಜೊತೆ ಹೋಗಿರಲಿಲ್ಲ. ಅದಂಗೆ ಹುಡುಗರ ಜೊತೆ ಹೋಗೋದು ಬೇರೆ, ಸಪ್ರೇಟಾಗಿ ಹೋಗೋದು ಬೇರೆ MCS. ನೋಡಿ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ RXದು. ಎಷ್ಟು ಜನ RX ಫ್ಯಾನ್ ಇದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ, ತಿಳ್ಕೊತೀನಿ. ನನಗಂತೂ ಮಸ್ತ್ ಇಷ್ಟ ಈ 2 ಸ್ಟ್ರೋಕ್ ಗಾಡಿಗಳು, ಅದ್ರದ್ದು ಪವರು. ಗೋಕಾಟಿಂಗ್ ರೂಟೇ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ರೈಟ್ ಹೋಗಬೇಕು. ನಾವು ನಿಲ್ಸಿದ್ದೀವಿ. ನಮ್ಮ ಚಿದು ನೋಡಿದೆ ಲೆಫ್ಟಿಗೆ ಹೋಗ್ಬಿಟ್ಟವನೇ. ಅವ್ನು ಕರ್ಕೊಬರೋಕ್ಕೆ ಇವಾಗ ಲಿಂಗು ಹೋದ. ಅಯ್ಯೋ ನಾನು ರೈಟ್ ತೊಗೊಂಡು ನಿಂತಿದ್ದೆ ಇಂಡಿಕೇಟ್ರ್ ಹಾಕ್ಕೊಂಡು. ಚಿದು ನೋಡಿರಲಿಲ್ಲ. ಅಂಕಲ್ ಬ್ರೇಕ್ಫಾಸ್ಟ್ ಆಯಿತಾ? ನಿಮಗೆ ನಾಷ್ಟ ಆಯಿತಾ? ಎಲ್ಲಿಗೆ ಹೋಗ್ತಾಯಿದ್ದೀರಾ? ಕುಂಬ್ಳಗೂಡು.
ನಾವು ಅಲ್ಲಿಂದನೇ ಬಂದ್ವಿ. ಅವ್ರ ಹತ್ರ ಮಾತಾಡ್ಸಿದ್ನಾ, ಸಡನ್ನಾಗಿ ಶಾಕ್ ಆಗ್ಬಿಟ್ಟು ಹಿಂದೆ ನೋಡ್ತವ್ರೆ, ಯಾರಪ್ಪ ಇದು ಮಾತಾಡಿಸ್ತವ್ರೆ ಅಂತ. ಬಂದ ಬಾ ಹೋಗೋ. ನಮ್ಮ ಚಿದು ನೋಡೇ ಇಲ್ಲ, ಹಂಗೋಗ್ಬಿಟ್ಟವ್ನೆ. ಹಂಗ್ಯಾಕೋದೆ? ನಾನು ಇಳ್ಸಿದೆ ತಾನೇ, ಇಲ್ಲಿ ಕಾಣಿಸ್ಲಿಲ್ವಾ? ಆರ ನೋಡಿದೆ ತಾನೇ ನಾನು. ಸರಿ ಹೋಗ್ಲಿ ಬಾ, ಪರವಾಗಿಲ್ಲ ಬಾ. ಕನಕಪುರ ರೋಡ್ಗೆ ಜಾಯ್ನ್ ಆಗೈತೆ MCS. ಆ ಕಡೆ ಹೋದರೆ ಸರ್ವಿಸ್ ರೋಡು 300 ಅಂಶ ಹಾಕಿರ್ತಾರೆ, ಅದರಿಂದ ಕನಕಪುರ ರೋಡ್ನ ಚೂಸ್ ಮಾಡಿದ್ದೀವಿ. ಈ ರೋಡಲ್ಲಿ ಓಡಿಸ್ಬೋದು, ಅಷ್ಟೇನು ಜಾಸ್ತಿ ಅಂಶಗಳಿರಲ್ಲ. ಏನು ಒಂದು 10 to 15 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ ಕನಕಪುರ ರೋಡು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do. MCS ಟೈಮ್ ಎಷ್ಟಾಯಿತು ಅಂದರೆ 8 ಗಂಟೆ ಆಯಿತು. ಇವಾಗ ಒಂದು ಕಡೆ ನಾಷ್ಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಇದು ಯಾವ ಜಾಗ ಅಂದರೆ ಅಚ್ಚಲು ಬೆಟ್ಟ ಅಂತ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಅಚ್ಚಲು ಬೆಟ್ಟ ಐತೆ, ಅಲ್ಲೇ ಬಂದ್ಬಿಟ್ಟು ಇವಾಗ ನಾಷ್ಟ ಮಾಡೋಣ ಅಂತ ಒಂದು ಕಡೆ ಸ್ಟಾಪಿಂಗ್ ಹಾಕಿದ್ದೀವಿ. ಏನು ತಗೊಂಡಿದ್ದೀನಿ ಅಂದರೆ ಇಡ್ಲಿ ಮತ್ತು ಬೋಂಡ. ಎಲ್ಲರೂ ಇಡ್ಲಿ ವಡೆ ಕೊಡ್ತಾರೆ, ಇಲ್ಲಿ ಇಡ್ಲಿ ಬೋಂಡ ಕೊಟ್ಟವ್ರೆ. ಇದೆ ಅನ್ಸುತ್ತೆ ಇಲ್ಲಿ ಸ್ಪೆಷಲು. ಅಷ್ಟು ಬೇಗ ತಿನ್ಬಿಟ್ಟೇನೋ, ಹೊಟ್ಟೆ ಶಿವು ಅವನಿಗೋಸ್ಕರನೇ ನಿಲ್ಸಿರೋದು. ಇವಾಗ ಬರ್ತಾ ಹೊಟ್ಟೆ ಶಿವು ಊಟ ಅಂತ ಒಂದು ಗಾಡಿ ಓಡಿಸ್ತಾ, ಅದಕ್ಕೆ ಅವನಿಗೋಸ್ಕರ ನಿಲ್ಸ್ಬಿಟ್ಟು ಇವಾಗ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಗಾಡಿ ಹಚ್ಕೊಂಡು ಹೋಗೋಣ ಅಂತ. ಇಡ್ಲಿನೂ ಚೆನ್ನಾಗೈತೆ. ಓಕೆ, ತಿನ್ಬಿಟ್ಟು ಹಾಗೆ ಹೋಯ್ತಾಯ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. MCS ಹೋಟೆಲಿಂದ ಹೊರಟಾಯ್ತು. ಏನು ತಿಂದ್ವಿ ಅಂದರೆ ಇಡ್ಲಿ ತಿಂದ್ವಿ, ಅದಾದಮೇಲೆ ಪಲಾವ್ ತಿಂದ್ವಿ. ಇಡ್ಲಿ ಸಕ್ಕದಾಗಿತ್ತು, ಪಲಾವ್ ಓಕೆ. ಉಪ್ಪೇ ಇರಲಿಲ್ಲ ಪಲಾವಲ್ಲಿ. ಒಂದೊಂದು ಕಡೆ ಹಂಗಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಬಟ್ ಇಡ್ಲಿ ಚೆನ್ನಾಗಿತ್ತು. ಇದೇ ಅಚ್ಚಲು ಬೆಟ್ಟ. ಆ ತುದಿಲಿ ಹೋಗಿ ನಾನು ಗಾಡಿ ನಿಲ್ಲಿಸಿದೆ ಒಂದು ಸರಿ. ಅಲ್ಲಿಗೆ ಹೋಗೋ ರೂಟ್ ಅಂತೂ ಸಕ್ಕದಾಗಿರುತ್ತೆ MCS, ಫುಲ್ ಆಫ್ ರೋಡಿಂಗು. ಬಟ್ ನಮ್ಮ ಜಾಕಿಲಿ ಇವಾಗ ಮಾಡೋಕ್ಕಾಗಲ್ಲ ಆಫ್ ರೋಡಿಂಗು. ನಮ್ಮ ಬೀಟಲ್ಲಿ ಫುಲ್ಲು ಆಫ್ ರೋಡಿಂಗೇ ಮಾಡಿದ್ದೆ ಆ ಅಚ್ಚಲು ಬೆಟ್ಟದಲ್ಲಿ. ಆ ಹೋಟೆಲಲ್ಲಂತೂ ಇವಾಗ ಒಳ್ಳೆ ಫನ್ ಆಗೋಯ್ತು MCS. ಏನಂದರೆ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಸರಿ ಹೊರಡೋಣ ಅಂತ ಬಂದ್ವಿ ಬೈಕ್ ಹತ್ರ. ನೋಡಿದ್ರೆ ಅವಣ್ಣ ಕರೆದ್ರು, ಅಣ್ಣ ಏನಣ್ಣ ಅಂತ ಕೇಳಿದೆ. ಹೆಲ್ಮೆಟ್ ಮರ್ತೋಯ್ತಾ ಇದ್ದೀರಲ್ಲಪ್ಪ ಅಂದರು. ಸರಿ ಅಂದ್ಬಿಟ್ಟು ಹೆಲ್ಮೆಟು ತಗೊಂಡು ಮತ್ತೆ ವಾಪಸ್ ಬೈಕ್ ಹತ್ರ ಹೋದೆ. ಆಮೇಲೆ ಮತ್ತೆ ಕರೆದ್ರು. ಆಮೇಲೆ ನೋಡಿದ್ರೆ ಬ್ಯಾಗೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕೋ ಮರು ಜಾಸ್ತಿ ಆಗ್ಬಿಟ್ಟಿದೆ MCS. ಫಸ್ಟು ಹೆಲ್ಮೆಟ್ ಮರ್ತೆ, ಆಮೇಲೆ ಬ್ಯಾಗೇ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಬ್ಯಾಗಲ್ಲೇ ಆ್ಯಕ್ಷನ್ ಕ್ಯಾಮ್ರಾದ ಬ್ಯಾಟ್ರಿ ಅವೆಲ್ಲ ಐತೆ, ಅದನ್ನೇ ಮರ್ತೋಗ್ಬಿಟ್ಟೆ ನಾನು. ಮೈಸೂರಿಗಿನ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ಇಲ್ಲಿಂದ ಕರೆಕ್ಟಾಗಿ 60 ಕಿಲೋಮೀಟ್ರ್ ಐತೆ. ಕನಕಪುರ ರೋಡಲ್ಲಿ ಬಂದ್ಬಿಟ್ಟು ಒಂದು ರೈಟ್ ತೊಗೊಂಡು ಬರಬೇಕು. ಇವಾಗ ಆ ರೈಟ್ ತೊಗೊಂಡ್ವಿ MCS. ಇದಾದಮೇಲೆ ಸ್ವಲ್ಪ ಸಿಟಿ ರೂಟ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಏನೂ ತೊಂದರೆ ಇಲ್ಲ, ಖಾಲಿ ರೋಡೇ ಇರ್ಬೋದು. ಈ ಕಡೆ ಜಾಸ್ತಿ ಟ್ರಾಫಿಕ್ ಎಲ್ಲ ಇರಲ್ಲ MCS ಮೈಸೂರು ಕಡೆ. ಬಟ್ ಇವಾಗ ಏನಂದರೆ ಜಾಸ್ತಿ ಸಿಗ್ನಲ್ಸ್ಗಳಾಗ್ತವ್ರಂತೆ ಮೈಸೂರಲ್ಲಿ, ಅದರಿಂದ ಟ್ರಾಫಿಕ್ಕು ಜಾಸ್ತಿ ಆಗ್ಬೋದು. ಒಂದು 4-5 ಸರಿ ಮೈಸೂರಿಗೆ ಬಂದಿದ್ದೀನಿ ನಾನು. ಬಂದಾಗೆಲ್ಲ ಏನೋ ಒಂಥರ ನೆಮ್ಮದಿ. ಸೊ ಬ್ಯಾಂಗ್ಳೂರು ಥರ ಟ್ರಾಫಿಕ್ ಇರಲ್ಲ, ಫುಲ್ಲು ಖಾಲಿ ರೋಡ್ಗಳಿರುತ್ತೆ, ಒಂಥರ ನೆಮ್ಮದಿಯಾಗಿರುತ್ತೆ. ಇವಾಗ ಅಲ್ಲೂ ಟ್ರಾಫಿಕ್ ಆಗಿಬಿಟ್ರೆ ಯಾರೂ ಜಾಸ್ತಿ ಟೂರಿಸ್ಟೇ ಬರಲ್ವೇನೋ, ಮೇಯ್ನಾಗಿ ಬೈಕರ್ಸ್ ಬರಲ್ವೇನೋ. ಯಾಕಂದರೆ ಬೆಂಗಳೂರಿಂದ ಜಸ್ಟ್ 150 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನಮ್ಮ ಥರ ಒನ್ ಡೇ ರೈಡ್ ಥರ ಜಾಸ್ತಿ ಬೈಕರ್ಸ್ ಬರ್ತಾರೆ. ಈ ಥರ ಸಿಗ್ನಲ್ಸು ಟ್ರಾಫಿಕ್ ಅಂತ ಆಗ್ಬಿಟ್ರೆ ಅವ್ರಿಗೂ ಬರೋಕ್ಕೆ ಮನಸ್ಸೇ ಬರೋಲ್ಲ. ಅಯ್ಯಪ್ಪ ಟ್ರಾಫಿಕಪ್ಪ ಬೆಂಗಳೂರು ಥರನೇ ಆಗ್ಬಿಟ್ಟೈತೆ, ಏನಕ್ಕೆ ಹೋಗೋದು ಅಂದ್ಬಿಟ್ಟು ಬೇರೆಲ್ಲರೂ ಹೋಗ್ಬಿಡ್ತಾರೆ. ಪಾಪು ಇವ್ನು ನೋಡೋಕೆ ಇಟ್ಟವನೇ MCS. ಮಾಡೋದೆಲ್ಲ ಎಂಥ ಕೆಲಸ ಅಂದರೆ ದೊಡ್ಡ ಕೆಲಸನೇ ಮಾಡೋದು. ನಿಮ್ಗೆ ಹಂಗಲ್ಲೂ ಆ ಥರ ಒಬ್ಬ ಕುಳ್ಳಕ್ಕೆ ಇರ್ತಾನೆ, ಬಟ್ ಅವ್ನು ನಮ್ಮ ಹತ್ರ ನಂಬಕ್ಕೆ ಹೋಗ್ಬಾರ್ದು.
ಗೊತ್ತಿಲ್ಲದೇನೆ ದೊಡ್ಡ ದೊಡ್ಡ ವಿಷಯಗಳು ಮಾಡಿರ್ತಾನೆ. ಛೋಟಾ ಬಾಂಬ್ ಬಡ ಧಮಾಕ ಥರ. ನಮ್ಮ ಬೀಟಲ್ಲಿ ನೋಡೋದೇ ಒಂಥರ ಖುಷಿ ನನಗೆ. ರೈಡಲ್ಲಿ ನಾವು ನೋಡಿಕೊಂಡೇ ಗಾಡಿ ಓಡಿಸ್ತಾ ಇದ್ದೀನಿ. ಎಷ್ಟೇ ಇದ್ರೂ ನಮ್ಮ ಫಸ್ಟ್ ಬೈಕ್ ಥರ ಬರಲ್ವಲ್ಲ MCS. ಅದ್ರ ಮೇಲೆ ಅಷ್ಟೊಂದು ಎಮೋಷನ್ಸ್ ಐತೆ ನನಗೆ. ಒಬ್ಬೊಬ್ರು ಏನಂದರೆ ಜಾಸ್ತಿ ಗಾಡಿಗಳು ಕೊಡೋಲ್ಲ ಬೇರೆಯವ್ರು ಕೇಳಿದಾಗ. ಬಟ್ ಇದು ನನ್ನ ಬೈಕ್ ಅಂತ ಹೇಳಲ್ಲ ನಾನು ಯಾವತ್ತು, ನಮ್ಮ ಬೈಕ್ ಅಂತ ಹೇಳ್ತೀನಿ. ಯಾಕಂದರೆ ಆ ಬೈಕ್ ಇಲ್ಲದೆ ಓಡಾಡೋ ಕಷ್ಟ ನನಗೆ ಗೊತ್ತು. ಸೊ ಯಾರು ಕೊಡಲ್ವೇನೋ, ನಾವು ಕೇಳೋದಕ್ಕೂ ಒಂಥರ ಯೋಚನೆ ಮಾಡ್ತೀವಿ. ಕೇಳಿದಾಗ ಕೊಟ್ಟಿಲ್ಲ ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಕೇಳಲ್ಲ. ಸೊ ಆ ಥರ ಟೈಮಲ್ಲಿ ನಮ್ಮ ಹುಡುಗರು ನಮ್ಮ ಬೈಕು ಅಂತ ಕೊಟ್ಟಾಗ ಒಂಥರ ಖುಷಿಯಾಗಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ನಾನು ನಮ್ಮ ಹುಡುಗರೇ ಅಂತಲ್ಲ, ಔಟ್ಸೈಡರ್ಸ್ ಯಾರು ಬಂದು ಒಂದು ರೌಂಡ್ ಕೊಡಿ ಬ್ರೋ ಅಂದರೂ ಕೊಟ್ಬಿಡ್ತೀನಿ. ಇನ್ನೊಂದು ನನ್ನ ಕಣ್ಮುಂದೆ ಇರಬೇಕು ಬೈಕು. ಸೊ ತುಂಬ ದೂರ ತೊಗೊಂಡೋಯ್ತಾರೆ ಅಂದರೆ ಕೊಡೋಕ್ಕೆ ಯೋಚನೆ ಮಾಡ್ತೀನಿ. ಈ ಥರ ನನ್ನ ಕಣ್ಮುಂದೆ ಇದ್ರೇ ಎಷ್ಟು ಚೆನ್ನಾಗಿ ಓಡಿಸಿ ಅಂತ ಕೊಟ್ಬಿಡ್ತೀನಿ. ಇದು ನನ್ನ ಬೈಕಲ್ಲ MCS, ಇದು ನಮ್ಮ ಬೈಕು. ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿರೋರ ಹತ್ರ ಗಾಡಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ನಮ್ಮ ಬೈಕಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓ, ಈ ರೂಟು ಮಳವಳ್ಳಿನ ಇದು? ಓಕೆ, ಮಳವಳ್ಳಿ ರೂಟಿಂದ ಹೋಗ್ತಾ ಇದ್ದೀವಿ MCS. ನಾನು ಇಷ್ಟು ದಿನ ಬಂದಿದ್ದೀನಿ, 2 ಸರಿ ಬಂದಿರೋದು ಈ ರೂಟಲ್ಲಿ. ಇದು ಬಂದ್ಬಿಟ್ಟು ಮಳವಳ್ಳಿ ರೂಟಿಂದ ಹೋಗುತ್ತೆ. ಮಳವಳ್ಳಿ ಮಧುರಲ್ಲೂ ಹವಾ ಮಡ್ಗಿವ್ನಿ, ಆ ಸಾಂಗು ಆ ಮೂವಿಲಿ ಹಿಟ್ಟಾಯ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬಿಗ್ ಬಾಸಲ್ಲಿ ನಮ್ಮ ಗಿಲ್ಲಿ ಅನ್ನ ಬಂದಾದ್ಮೇಲೆ ಫುಲ್ ಹಿಟ್ಟಾಗೋಯ್ತಪ್ಪ. ಅವ್ರಿಗೆ ಸಕ್ಕದಾಗಿ ಸೂಟ್ ಆಯ್ತು ಆ ಸಾಂಗು. ಅವ್ರು ಗೆದ್ದ ಮೇಲಂತೂ ಊರೂರು ಸ್ಟೇಟಸ್ಗೂ ಅದೇ ಸಾಂಗೆ. ಕಿರಾತಕ ಮೂವಿ ಅನ್ಕೋತೀನಿ ಆ ಸಾಂಗ್ ಬರೋದು. ರೋಡ್ ನೋಡಿ MCS ಹೆಂಗೈತೆ, ಫುಲ್ಲು ಮರ, ಒಂದು ಗುಹೆ ಥರ ಆಗ್ಬಿಡೈತಪ್ಪ. ಇಲ್ಲಿ ನೋಡಿ, ಆರ್ಚ್ ಥರ ಸಕ್ಕದಾಗೈತೆ ನೋಡೋದಕ್ಕೆ. ನನಗೆ ಈ ಥರ ರೋಡ್ಗಳು ನೋಡೋಕೆ ಒಂಥರ ಇಷ್ಟ, ಫುಲ್ ನೇಚರಿಸ್ಟಿಕ್ ಆಗಿರೋದು. ಮಸ್ತಾಗೈತೆ. ಆ ಫ್ರೆಶ್ ಏರೂ ಅಷ್ಟೇ. ನಮ್ಮ ಜಾಕಿಲ್ ಬಂದ್ಬಿಟ್ಟು ಇವಾಗ ಕ್ಯಾರಿಯರ್ ಹಾಕ್ಸಿದ್ದೀವಿ. ಕ್ಯಾರಿಯರ್ ಹಾಕ್ಸಿ ಟಾಪ್ ಬಾಕ್ಸ್ ಕೂರಿಸಿದ್ವಿ. ನಾವು ಹೊರನಾಡು ಹೋಗ್ಬೇಕಾದ್ರೆ ಟಾಪ್ ಬಾಕ್ಸ್ ಫಿಟ್ ಮಾಡ್ಕೊಂಡೇ ಹೋಗಿದ್ವಿ. ಅವಾಗ ಏನಂದರೆ ಹ್ಯಾಂಡಲ್ ಬಿಟ್ಟರೆ ಹಿಂಗೆ ವಾಬಲ್ ಆಗೋದು ಫುಲ್ ಡಗಡಗಡಗ ಅಂತ. ಇವಾಗ ಟಾಪ್ ಬಾಕ್ಸ್ ಬಿಚ್ಬಿಟ್ಟು ಹೋಗ್ತಾ ಇದ್ದೀವಿ, ಏನು ಒಂಚೂರು ವಾಬಲ್ ಇಲ್ಲ. ಅದು ವೆಯ್ಟ್ ಮ್ಯಾನೇಜ್ಮೆಂಟ್ ಏನಾದ್ರು ಸರಿಗೆ ಮಾಡಬೇಕಾ ಅಂತ ಗೊತ್ತಿಲ್ಲ. ಬಟ್ ಇಬ್ಬರು ಕೂತ್ಕೊಂಡು ಓಡಿಸಿದ್ರೆ ಟಾಪ್ ಬಾಕ್ಸ್ ಇದ್ದಾಗಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇವಾಗ ಟಾಪ್ ಬಾಕ್ಸ್ ಬಿಚ್ಬಿಟ್ಟು ಓಡಿಸ್ತಾ ಇದ್ದೀನಿ, ಕರೆಕ್ಟಾಗಿ ಐತೆ, ಏನೂ ಜಾಸ್ತಿ ವಾಬ್ಲಿಂಗ್ ಗೊತ್ತಾಗ್ತಿಲ್ಲ. RS ಎಲ್ಲ ಬಂದ್ಬಿಟ್ಟು ವಾಬ್ಲಿಂಗೇ ಆಗೋಲ್ಲ MCS, ಜಾಸ್ತಿ ಗಂಡು ಥರ ಹೋಗ್ತಾ ಇರತ್ತೆ. ಬಟ್ ನಮ್ಮ ಟಾಪ್ ಬಾಕ್ಸ್ ಹಾಕಿರೋದ್ರಿಂದ ಅವತ್ತು ವಾಬಲ್ ಆಯ್ತಾಯಿತ್ತು. MCS ಟೈಮ್ ಎಷ್ಟಾಯಿತು ಅಂದರೆ 12 ಗಂಟೆ ಆಯಿತು. ಶರಣು ಮತ್ತು ಪಾದು ಬಂದ್ಬಿಟ್ಟು ಎಲ್ಲೋಗೋರಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರೆ. ನಾವು ಇಲ್ಲೇ ಬೆಟ್ಟದ ಹತ್ರ ಕೆಳಗಡೆ ಮಲಗಿದ್ದೀವಿ. ನಾನು ಯಾಕೆ ಹಿಂಗೆ ಮಲಗಿದ್ದೀನಿ ಅಂದರೆ ನನ್ನ ಬಿಡ್ತಾಯಿಲ್ಲ, ನನ್ನ ಕಾಲು ಬೇಕಂತೆ ಮಲ್ಗಕ್ಕೆ ಇವನಿಗೆ. ನೋಡಿ ಹೆಂಗೆ ಮಲ್ಗವನೆ. ನಾನು ಮಲಗಿದ್ದೀನಿ, ನಮ್ಮ ಚಿಗುನು ಮಲ್ಗೋನಲ್ಲಿ. ಇದು ಫುಲ್ ದೇವದಾಸ್. ನಾವು ಬಂದ್ಬಿಟ್ಟು ಬೆಟ್ಟಕ್ಕೆ ಹೋಗಲಿಲ್ಲ. ಇವಾಗ ಅವ್ರು ಬಂದಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು. ಸೊ ಅವ್ರು ಬಂದಮೇಲೆ ಹಾಗೆ ಮೊಟ್ಟೆ ಒಳಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಈ ಥರ ಮಲಗಿರೋನೆಲ್ಲರೂ ನೋಡಿದ್ದೀರ ನೀವು? ಇದು ಯಾವ ಸರ್ಕಲಲ್ಲಿ ಐತೆ ಹಂಗೆ ಮಲ್ಕೊಂಡವನೆ. ಸೊ ಇವಾಗ ನಾನು ಚಿದು ಬಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. RXದು ಫುಲ್ ಗೇರಲ್ಲಿ ಹಾಕ್ಕೊಂಡವನೆ. ಸೊ ಅವ್ರು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ MCS.